ಇನ್ನು ಕಾಂಗ್ರೆಸ್ನಲ್ಲಿ ಏನಾಗ್ತಾ ಇದೆ? ಕೈ ಮನೆಯಲ್ಲಿ ಒಳಗೊಳಗೆ ಇನ್ನೂ ಕೂಡ ಬೇಗುದಿ ಇದೆಯಾ? ಸಿಎಂ ಪುತ್ರ ಯತೀಂದ್ರ ಅವರ ಹಸ್ತಕ್ಷೇಪಕ್ಕೆ ಇಂಧನ ಸಚಿವ ಕೆಜೆ ಜಾರ್ಜ್ ಸಿಟ್ಟಿಗೆದ್ರ. ಸಿಎಂಗೆ ಕೆಜೆ ಜಾರ್ಜ್ ರಾಜೀನಾಮೆ ಕೂಡ ಸಲ್ಲಿಸಿದ್ರು ಎನ್ನುವಂತಹ ಮಾಹಿತಿಯನ್ನ ನಿನ್ನೆ ಟಿವಿ9 ಬ್ರೇಕ್ ಮಾಡ್ತು. ಸದನದಲ್ಲೂ ಕೂಡ ಸದ್ದು ಮಾಡ್ತು ಇದೇ ವಿಚಾರ. ಟಿವಿ9 ಸುದ್ದಿಯನ್ನ ಪ್ರಸ್ತಾಪಿಸ್ತಾರೆ ಸುನಿಲ್ ಕುಮಾರ್. ವಿಪಕ್ಷಗಳಿಗೆ ಅಸ್ತ್ರವಾಗ್ತಾ ಇದ್ದಂತೆ ಸ್ಪಷ್ಟನೆಗಿಳಿದಿದ್ದಾರೆ. ಎಸ್, ಹಾಗಿದ್ರೆ ಸದನದಲ್ಲಿ ಯಾವ ರೀತಿ ಚರ್ಚೆ ಆಯ್ತು? ಟಿವಿ9 ವರದಿ ನೋಡೋಣ ಬನ್ನಿ. ಏನ್ ಸುದ್ದಿ ಬರ್ತಾ ಇದೆ ಅಂತ ಕೇಳಿದ್ರೆ, ಜಾರ್ಜ್ ಅವರು ರಾಜೀನಾಮೆ ಕೊಟ್ಟಿದ್ದಾರೆ. ಸಿಎಂ ಅವರ ಹಸ್ತಕ್ಷೇಪ ಜಾಸ್ತಿ, ಸಿಎಂ ಅವರ ಮಗನ ಹಸ್ತಕ್ಷೇಪ ಆಗಿದ್ರಿಂದ ಜಾರ್ಜ್ ರಾಜೀನಾಮೆ ಕೊಟ್ಟಿದ್ದಾರೆ ಅಂತ ಟಿವಿ ಬರ್ತಾ ಇದೆ. ಸದನದಲ್ಲೇ ಇದ್ದಾರೆ, ಸ್ಪಷ್ಟ ಮಾಡ್ಲಿ. ನಿಮ್ದು ಬೇರೆ ಒಂದ್ ಸೆಕೆಂಡ್ ಜಾರ್ಜ್, ನೀವು ಇದು ಲಿಖಿತ ನಾನೇನು ಆರೋಪ ಮಾಡ್ಲಿಲ್ಲ, ಹೌದಾ ಅಂತ ಸನ್ಮಾನ್ಯ ಸಭಾಧ್ಯಕ್ಷ ಮುಗಿಸಿ. ಸನ್ಮಾನ್ಯ ಸಭಾಧ್ಯಕ್ಷರೇ, ಅವರು ಟಿವಿಯಲ್ಲಿ ನೋಡಿದ್ದಾರೆ ಅಂತ ಹೇಳಿದ್ದಾರೆ. ನಾನೇನಾದ್ರೂ ಟಿವಿಯಲ್ಲಿ ಹೇಳಿದಿನ? ಇಲ್ಲ, ನಾನು ಯಾವುದೇ ರಾಜೀನಾಮೆ ಪ್ರಶ್ನೆ ಉದ್ಭವಿಸೋದಿಲ್ಲ, ಆ ಥರ ಏನಿಲ್ಲ. ಸಂಪೂರ್ಣವಾದ ನಂಬಿಕೆ ನಮ್ಮ ಮುಖ್ಯಮಂತ್ರಿ ಮೇಲೆ ನಮಗಿದೆ, ಗೊತ್ತಾಯ್ತಲ್ಲ. ನಿನ್ನೆ ಸಮೇತ ನಮ್ಮ CLP ಮೀಟಿಂಗ್ ಇತ್ತು. ನೀವು ಯಾವ್ದಕ್ಕೆ ಕೇಳ್ಬಿಟ್ಟು ನನಗೆ ಗೊತ್ತಿಲ್ಲದ ವಿಚಾರ ಸರ್, ಅದಕ್ಕೆ ಕೇಳ್ತಾ ಇರೋದು. ನೀವು ನಮಗೆ ಬೇಕು, ಸತ್ಯಕ್ಕೆ ದೂರ. ನಾನು ಟಿವಿನಲ್ಲಿ ಬಂದಿದ್ದೀನಿ, ಉಲ್ಲೇಖ ಮಾಡ್ತಾ ಇದ್ದೀನಿ. ನಾನು ಆ ಥರ ಯಾವ ವಿಚಾರದ ರಾಜೀನಾಮೆ ಕೊಡಲಿಲ್ಲ, ಆ ಪ್ರಶ್ನೆ ಉದ್ಭವಿಸಿದ್ರ. ಸಂಪೂರ್ಣವಾದ ನಂಬಿಕೆ ಮತ್ತೆ ಬೆಂಬಲ ಮುಖ್ಯಮಂತ್ರಿ ಅವರೊಟ್ಟಿಗೆ ನಾವೆಲ್ಲ ಇದ್ದೀವಿ. ಓಕೆ, ಎಸ್, ಯಾವಾಗ ಇದು ವಿಪಕ್ಷಗಳಿಗೆ ಅಸ್ತ್ರ ಆಯಿತು, ಸ್ಪಷ್ಟನೆ ಕೊಡೋದಕ್ಕೆ ಮುಂದಾದ್ರು ಕೆಜೆ ಜಾರ್ಜ್ ಮತ್ತು ಸಿದ್ದರಾಮಯ್ಯ ಕೂಡ ಮಾತನಾಡಿದ್ದಾರೆ. ಏನ್ ಹೇಳಿದ್ದಾರೆ ಇಬ್ರು ನಾಯಕರು? ಕೇಳೋಣ ಬನ್ನಿ. ಈಗಾಗಲೇ ಹೇಳಿದ್ದೀನಿ, ಹಸ್ತಕ್ಷೇಪ ಆಗಲಿಲ್ಲ, ಯಾರು ನನ್ನ ಇದಾಕಿ ಮಾಡಲಿಲ್ಲ ಅಂತ. ಈಗ ಕೇಳಿ, ಒಬ್ಬರು ಮಿನಿಸ್ಟರ್ ರಾಜೀನಾಮೆ ಕೊಡೋದು ಸುಲಭನಾ? ಕೊಡ್ತಾರಾ? ಕೊಡಬೇಕಾದ್ರೆ ಬಂದುಬಿಟ್ಟು ಹೇಳ್ತೀವಿ ನಿಮಗೆ. ಗಣಪತಿ ವಿಚಾರದಲ್ಲಿ ಕೊಟ್ಟಿದ್ದೆ, ಪ್ರೆಸ್ ಕಾನ್ಫರೆನ್ಸ್ ಕಳಿಸಿ ಕೊಟ್ಟಿದ್ದೇನಲ್ಲ. ನೋಡಿ, AC ಗಳು ಬರೋದು, DC ಗಳು ಬರೋದು, SP ಗಳು ಬರೋದು, ಅವ್ರಿಗೆ ವರ್ಗಾವಣೆ ಆಗೋದು ಮಾಮೂಲು ತಾನೆ. ಅದಕ್ಕೆಲ್ಲ ನಾನೊಬ್ಬ ಮಿನಿಸ್ಟರ್ ಆಗ್ಬಿಟ್ಟು ನಮ್ಮ ಇಲಾಖೆಯಲ್ಲಿ ಎಷ್ಟು ಜನ ಬರ್ತಾರೆ, ಎಷ್ಟು ಜನ ಹೋಗ್ತಾರೆ. ನಾನು ಯಾವ ಅಧಿಕಾರಿ ವಿಚಾರದಲ್ಲಿ ಪಟ್ಟಿ ಹಿಡಿಯೋದಿಲ್ಲ. ಎದುರುಬಿಟ್ರೆ ಅದು ಅಧಿಕಾರಿಗಳನ್ನ ವರ್ಗಾವಣೆ ಮಾಡೋದು, ಯಾರಿಗೆ ಅಧಿಕಾರ ಇರ್ತದೆ ಅವ್ರು ಮಾಡ್ತಾರೆ. ನನ್ನ ಇಲಾಖೆಯಲ್ಲಿ ಬಂದುಬಿಟ್ರೆ ಮಾತ್ರ ನನಗೆ ಬರ್ತದೆ. ಅದು DPR ಅವರು ಮಾಡ್ತಾರೆ, ಅದು ಮಾಡ್ತಾರೆ. ನೋಡಿ, ಯತೀಂದ್ರ ಅವರು ಯಾವ ರೀತಿಯಲ್ಲಿಯೂ ನಮ್ಮ ಇಲಾಖೆಯಲ್ಲಿ ಹಸ್ತಕ್ಷೇಪ ಇಲ್ಲ. ಅವರು ಒಳ್ಳೆಯ ಯುವಕರಾಗಿದ್ದಾರೆ, ಇದಾಗಿದ್ದಾರೆ. ಜಾರ್ಜು ರಾಜೀನಾಮೆ ಕೊಟ್ಟಿಲ್ಲ. ಸ್ಪಷ್ಟನೆ ಸಿದ್ದರಾಮಯ್ಯ ಮತ್ತು ಕೆಜೆ ಜಾರ್ಜ್ ಅವರದು. ನಿನ್ನೆ ಟಿವಿ9 ಈ ಸುದ್ದಿಯನ್ನ ಬ್ರೇಕ್ ಮಾಡ್ತಾ ಇದ್ದಂತೆ ಸದನದಲ್ಲಿ ಇದ್ರ ಬಗ್ಗೆನೇ ಪ್ರಸ್ತಾಪ ಮಾಡ್ತಾರೆ, ಪ್ರಶ್ನೆ ಮಾಡ್ತಾರೆ ಮಾಜಿ ಸಚಿವ ಸುನಿಲ್ ಕುಮಾರ್. ಅದಾಗ್ತಾ ಇದ್ದಂತೆ ಅದಕ್ಕೆ ತಕ್ಷಣವೇ ಉತ್ತರಿಸಿದಂತಹ ಕೆಜೆ ಜಾರ್ಜ್ ಅಂಥದ್ದೇನಿಲ್ಲ ಅಂತಾರೆ. ನಮಗೆ ನಮ್ಮ ಮುಖ್ಯಮಂತ್ರಿಗಳ ಮೇಲೆ ನಂಬಿಕೆ ಇದೆ ಅಂತಾರೆ. ಆದರೆ ಯಾವುದೇ ರಾಜಕೀಯ ನಾಯಕರಾಗಲಿ ಇಂತಹ ವಿಚಾರಗಳು ಬಂದಾಗ ಅವರನ್ನ ಸಮಾಧಾನ ಪಡಿಸಿ ಎಲ್ಲವೂ ಕೂಡ ತಿಳಿಯಾದ್ರೆ ಅದು ಬಹಿರಂಗ ಆಗೋದೇ ಇಲ್ಲ, ಒಪ್ಕೊಳ್ಳೋದು ಇಲ್ಲ. ಅದೇ ರೀತಿಯಾದಂತಹ ಬೆಳವಣಿಗೆ ಇಲ್ಲೂ ಕೂಡ ಕಂಡುಬಂತು. ಆದರೆ ಇಂತಹದೊಂದು ಸುದ್ದಿಯನ್ನ ಬ್ರೇಕ್ ಮಾಡಿದಂತಹ ಟಿವಿ9. ಎಸ್, ಈ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಪಡಿತಾ ಹೋಗೋಣ. ನಮ್ಮ ಪ್ರತಿನಿಧಿ ಪ್ರಸನ್ನ ಈಗ ಸಂಪರ್ಕದಲ್ಲಿದ್ದಾರೆ. ಪ್ರಸನ್ನ, ನಾವು ನಿನ್ನೆ ಆದಂತಹ ಬೆಳವಣಿಗೆಯನ್ನ ಗಮನಿಸಿದ್ವಿ. ಯಾವಾಗ ಟಿವಿ9 ಈ ಸುದ್ದಿಯನ್ನ ಬ್ರೇಕ್ ಮಾಡ್ತೋ ತತ್ಕ್ಷಣವೇ ವಿಪಕ್ಷ ಇದನ್ನು ಅಸ್ತ್ರವಾಗಿಸ್ಕೊಳ್ಳೋದಕ್ಕೆ ಪ್ರಶ್ನೆ ಮಾಡುತ್ತೆ ಸದನದಲ್ಲಿ. ಅಲ್ಲೇ ಉತ್ತರಿಸ್ತಾರೆ ಕೆಜೆ ಜಾರ್ಜ್. ಆದ್ರೆ ಜಾರ್ಜ್ ಅವರು ಸದನದಲ್ಲಿ ಉತ್ತರಿಸಿದಂತಹ ಸಂದರ್ಭದಲ್ಲಿ ಸಿದ್ದರಾಮಯ್ಯನವರ ಮೇಲೆ ನಂಬಿಕೆ ಇದೆ, ನಮ್ಮ CM ಮೇಲೆ ನಂಬಿಕೆ ಇದೆ ಅನ್ನುವಂತಹ ಉತ್ತರವನ್ನ ಕೊಟ್ಟಿದ್ರು. ಆದ್ರೆ ಹೊರಗೆ ಬರ್ತಾ ಇದ್ದಂತೆ ಯತೀಂದ್ರ ಅವರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಸ್ಪಷ್ಟನೆ ಕೊಡುವಂತಹ ಪ್ರಯತ್ನ ಮಾಡಿದ್ರು. ಅಂದ್ರೆ ಎಲ್ಲ ತಿಳಿಯಾದಂತೆ ಕಂಡು ಬರ್ತಾ ಇದೆ. ಜೊತೆಗೆ ಎಲ್ಲೂ ಕೂಡ ಇದು ವಿಪಕ್ಷಗಳಿಗೆ ಆಹಾರ ಆಗಬಾರದು ಅನ್ನೋ ದೃಷ್ಟಿಯಿಂದ ಸರ್ಕಾರ ಮತ್ತು ನಾಯಕರುಗಳಿಗೆ ಎಚ್ಚೆತ್ತುಕೊಂಡಂತೆ ಕಂಡು ಬರ್ತಾ ಇದೆ ಅಂತ. ಹೌದು ಪ್ರತಿಮಾ, ಇಷ್ಟು ದಿನಗಳ ಕಾಲ ಕಾಂಗ್ರೆಸ್ ಪಕ್ಷದಲ್ಲಿ ಗೊಂದಲದ ಗೂಡಾಗಿತ್ತು. ಆದರೆ ಇದೀಗ ಸರ್ಕಾರವೂ ಕೂಡ ಗೊಂದಲದ ಗೂಡಾಗಿದೆ ಅನ್ನುವಂಥದ್ದು ಸಚಿವ ಕೆಜೆ ಜಾರ್ಜ್ ಅವರ ಪ್ರಕರಣವನ್ನು ಗಮನಿಸಿದ್ರೆ ಗೊತ್ತಾಗುತ್ತೆ. ಇಂಧನ ಇಲಾಖೆಯ ಅಧಿಕಾರಿಗಳ ವರ್ಗಾವಣೆಯನ್ನು ಮಾಡಬೇಕಾದಂಥ ಒಂದು ಸ್ವತಂತ್ರತೆ ಇರುವಂಥದ್ದು ಸಚಿವರಿಗೆ. ಮುಖ್ಯಮಂತ್ರಿಗಳ ಗಮನಕ್ಕೆ ತಂದು ಆ ಒಂದು ನಿರ್ಧಾರವನ್ನು ತೆಗೆದುಕೊಳ್ಳೋದಕ್ಕೆ ಅವಕಾಶ ಇದೆ. ಆದರೆ ಇಲ್ಲಿ ಯತೀಂದ್ರ ಸಿದ್ದರಾಮಯ್ಯನವರು ಕೂಡ ಹಸ್ತಕ್ಷೇಪವನ್ನು ಮಾಡ್ತಿದ್ದಾರೆ ಅನ್ನುವಂಥ ಗಂಭೀರ ಆಪಾದನೆಯ ಹಿನ್ನೆಲೆಯಲ್ಲಿ ಸಚಿವ ಕೆಜೆ ಜಾರ್ಜ್ ಅವರು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ ರಾಜೀನಾಮೆಯನ್ನು ಸಲ್ಲಿಸೋದಕ್ಕೆ ಹೊರಟಿದ್ರು.
ಭಾವನಾತ್ಮಕವಾಗಿ ಸಿದ್ದರಾಮಯ್ಯನವರ ಮುಂದೆ ಮಾತನಾಡಿದಂತಹ KJ ಜಾರ್ಜ್ ಅವರು ಇಂಥ ಇಲಾಖೆ ಬೇಕಾಗಿಲ್ಲ ನನಗೆ ಅನ್ನುವಂತಹ ಮಾಹಿತಿಯನ್ನ ನೇರವಾಗಿ ಮುಖ್ಯಮಂತ್ರಿಗಳ ಗಮನಕ್ಕೆ ತಂದಿದ್ರು. ಹೀಗಾಗಿ ರಾಜೀನಾಮೆ ಕೊಡೋದಕ್ಕೆ ಮುಂದಾಗಿದ್ದಂತಹ ಸಚಿವ KJ ಜಾರ್ಜ್ ಅವರನ್ನ ಸಿದ್ದರಾಮಯ್ಯ ಮತ್ತು ಅವರ ಆಪ್ತರೆಲ್ಲರೂ ಕೂಡ ಸಮಾಧಾನ ಪಡಿಸಿ ಆ ಒಂದು ನಿರ್ಣಯದಿಂದ ವಾಪಸ್ ಬರುವಂತೆ ಮಾಡಿದ್ದಾರೆ ಅನ್ನುವಂಥದ್ದು ನಿನ್ನೆ ಗೊತ್ತಾದಂತಹ ವಿಚಾರ. ಇದಕ್ಕೆ ಸಂಬಂಧಪಟ್ಟ ಹಾಗೆ ಇದು ಕೇವಲ ಸದನದ ಹೊರಗೆ ಮಾತ್ರ ಚರ್ಚೆ ಆಗಿಲ್ಲ, ಸದನದ ಒಳಗೂ ಕೂಡ ಚರ್ಚೆ ಆಯಿತು. ಸುನೀಲ್ ಕುಮಾರ್ ಅವರು ವಿಷಯವನ್ನ ಪ್ರಸ್ತಾಪ ಮಾಡಿದ ತಕ್ಷಣವೇ ಮುಖ್ಯಮಂತ್ರಿಗಳ ಪರವಾಗಿ ನಾನಿದ್ದೇನೆ, ಮುಖ್ಯಮಂತ್ರಿಗಳ ಮೇಲೆ ನನಗೆ ನಂಬಿಕೆ ಇದೆ ಅನ್ನುವಂಥ ಸ್ಪಷ್ಟನೆಯನ್ನ KJ ಜಾರ್ಜ್ ಅವರು ಕೊಡ್ತಾರೆ. ಜಾರ್ಜ್ ಅವರ ಮಾತಲ್ಲೇ ಗೊತ್ತಾಗ್ತಾ ಇದೆ ಒಂದಷ್ಟು ಬೆಳವಣಿಗೆಗಳಾಗಿತ್ತು ಇಂಧನ ಇಲಾಖೆಯ ಅಧಿಕಾರಿಗಳ ವರ್ಗಾವಣೆಗೆ ಸಂಬಂಧಪಟ್ಟ ಹಾಗೆ. ಯಾರು ಹಸ್ತಕ್ಷೇಪ ಮಾಡಿದ್ದು ಅನ್ನುವಂಥದ್ರ ಬಗ್ಗೆ ಬಾಯಿ ಬಿಡೋದಕ್ಕೆ ಯಾರು ಕೂಡ ಇದೀಗ ಸಿದ್ಧರಿಲ್ಲ. ಆದರೆ ಕಾಂಗ್ರೆಸ್ ಪಕ್ಷದಲ್ಲಿ ಆಗ್ತಾ ಇರುವಂತಹ ಗೊಂದಲಗಳು ಕೇವಲ ಪಕ್ಷದ ತೀರ್ಮಾನಕ್ಕೆ ಬದ್ಧವಾಗಿರಲಿಲ್ಲ, ಈಗ ಸರ್ಕಾರದ ಮಟ್ಟದಲ್ಲೂ ಕೂಡ ಈ ರೀತಿಯ ಗೊಂದಲಗಳು ಕ್ರಿಯೇಟ್ ಆಗ್ತಿದ್ದಾವೆ ಅನ್ನುವಂಥದ್ದು ಸರ್ಕಾರದ ಅವ್ಯವಸ್ಥೆಯನ್ನ ತೋರಿಸ್ತಾ ಇದೆ. ಪ್ರತಿಮಾ, ಥ್ಯಾಂಕ್ ಯು ಪ್ರಸನ್ನ ತಮ್ಮ ಮಾಹಿತಿಗೆ.